ಸರ್ ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಅಣ್ಣಂದು ಡಬಲ್ ರೋಡು ಸೂಪರ್ ಆಗಿ ಮಾಡಿದ್ದಾರೆ. ವಿಲನ್ ಕ್ಯಾರೆಕ್ಟರ್ ಮಾತ್ರ ಬೊಂಬಾಟಾಗಿ ಮಾಡಿದ್ದಾರೆ. ಅಣ್ಣನ ಕಣ್ಣಲ್ಲಿ ತುಂಬಿಕೊಂಡು ಕಾಯ್ತಾ ಇದ್ದಾರೆ. ಈಚೆ ಜನ ಹೊರಗಡೆ ಜನ ಎಲ್ಲರೂ ಜನ ಜೈ ಡಿಬೋಸ್. ಬಾಸು ಕೃಷ್ಣ ವಿಶ್ವಾವತಾರ ತೋರಿಸಿದ್ದಾರೆ. ಸಕ್ಕತ್ತಾಗಿದೆ ಪಿಕ್ಚರ್. ದಯವಿಟ್ಟು ಎಲ್ಲರೂ ಬಂದು ನೋಡಿ. ನಮ್ಮ ಬಾಸು ಅನ್ನದಾತ ಅಂತ ಮತ್ತೆ ಪ್ರೂವ್ ಮಾಡೋರೆ. ಎಲ್ಲ ರೀಲ್ಸ್ ಮಾಡೋ ಯುವಕರನ್ನ ಬೆಳೆಸೋರು ಈ ಸಿನಿಮಾದಲ್ಲಿ. ಅದು ಕಂಡ್ರಿ ಅನ್ನದಾತ ಅಂದ್ರೆ ರಿಯಲ್ ಕರ್ನಾಟಕದ ಅನ್ನದಾತ. ಕಲಾವಿದರಿಗೆ ಅನ್ನದಾತ ಅಂದ್ರೆ ನಮ್ ಡಿ ಬಾಸೆ. ದರ್ಶನ್ ರವರ ಬಹುನಿರೀಕ್ಷಿತ ಸಿನಿಮಾ ಡೆವಿಲ್ ಇಂದು ಬಿಡುಗಡೆಗೊಂಡಿರುವಂತದ್ದು. ಸಾಕಷ್ಟು ಜನ ಅಭಿಮಾನಿಗಳು ಬಂದು ಇಲ್ಲಿ ಸಿನಿಮಾವನ್ನ ನೋಡೋದಕ್ಕೆ ಬಂದಿದ್ರು. ಸಿನಿಮಾ ಹೇಗಿದೆ ಅಂತ ಈಗ ಅಭಿಮಾನಿಗಳನ್ನೇ ಮಾತಾಡಿಸಿ ಅವರನ್ನೇ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಸರ್ ಹೇಗಿದೆ ಸಿನಿಮಾ? ಸರ್ ಸೂಪರ್ ಆಗಿದೆ. ಸೂಪರ್ ಆಗೈತೆ ಮೂವಿ. ಯಾರ ಅಂಡಾಳಮ್ಮ ಹೇಳಿದ್ಲು, ಯಾರು ನಿಮ್ ಕಿತ್ತೋಗಿರೋ ದರ್ಶನ್ ಥಿಯೇಟರ್ ಅಲ್ಲಿ ಇರಲ್ಲ, ಏಂತ್ರಲ್ಲಿ ಇರಲ್ಲ ಅಂದ್ಲು. ಅವಳು ಬಂದು ಅಂಡಾಳಮ್ಮ ಫಿಲಮ್ ನೋಡ್ಲಿ ಅಂತ ಹೇಳ್ತೀನಿ ಅಷ್ಟೇ. ಸರ್ ಹೇಗಿದೆ ಸಿನಿಮಾ? ಮೂವಿ ಮಾತ್ರ ಸೂಪರ್ ಆಗಿದೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಬಾಸ್ ಆಕ್ಟಿಂಗ್ ಸೂಪರ್. ಕೊನೆಗೆ ತಲೆಗುಳ ಬಿಟ್ಟಿದ್ದಾರೆ, ಯೋಚನೆ ಮಾಡಬೇಕು. ಸೂಪರ್ ಆಗಿದೆ, ಸಕ್ಕತ್ತಾಗಿದೆ, ಚೆನ್ನಾಗಿದೆ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸಿನಿಮಾಗೆ? 10 to 10 ಕೊಡ್ತೀವಿ. ಚೆನ್ನಾಗಿದೆ ಸರ್ ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಅಣ್ಣಂದು ಡಬಲ್ ರೋಡು ಸೂಪರ್ ಆಗಿ ಮಾಡಿದ್ದಾರೆ. ವಿಲನ್ ಕ್ಯಾರೆಕ್ಟರ್ ಮಾತ್ರ ಬೊಂಬಾಟಾಗಿ ಮಾಡಿದ್ದಾರೆ. ಅಣ್ಣನ ಕಣ್ಣಲ್ಲಿ ತುಂಬಿಕೊಂಡು ಕಾಯ್ತಾ ಇದ್ದಾರೆ. ಈಚೆ ಜನ ಹೊರಗಡೆ ಜನ ಎಲ್ಲರೂ ಜನ ಜೈ ಡಿಬೋಸ್. ನಮ್ಮ ಬಾಸು ಕೃಷ್ಣ ವಿಶ್ವಾವತಾರ ತೋರಿಸಿದ್ದಾರೆ. ಸಕ್ಕತ್ತಾಗಿದೆ ಪಿಕ್ಚರ್. ದಯವಿಟ್ಟು ಎಲ್ಲರೂ ಬಂದು ನೋಡಿ. BTV ಶಿಲ್ಪಾ ಗೌಡ ಅವ್ರಿಗೆ ನಮ್ ಡೈರೆಕ್ಟ್ ಪ್ರಶ್ನೆ ಆಗ್ತಾ ಇದ್ದೀನಿ. ಬಂದು ಪಿಕ್ಚರ್ ನೋಡಿ. ನಿಮ್ ವಂಶಕ್ಕೆ ಪೂರ್ತಿ ಟಿಕೆಟ್ ನಾವೇ ಕೊಡಿಸ್ತೀವಿ. ದಯವಿಟ್ಟು ಪಿಕ್ಚರ್ ನೋಡಿ ಬಂದು. ಸೂಪರ್ ಮೂವಿ, ಸಕ್ಕತ್ತಾಗೈತೆ. 100 days ಪಕ್ಕ. ನಮ್ಮ ಬಾಸು ಕೊಡ್ತಾ ಇದ್ರೆ ಇಸ್ಕೊಂತಿರುವ ಥಿಯೇಟರ್ಸ್ ಎಲ್ಲ ಬೆಸ್ಟ್ ಜೈ ಡಿಬೋಸ್. ಎಲ್ಲರೂ ದಯವಿಟ್ಟು ಬಂದು ಡಿವಿಲ್ ಬಾಸ್ ಗೆಲ್ಸಿ. ಪವಲಕ್ಕಿ ಕಾಂಚನ ಎಷ್ಟೋ ವರ್ಷದ ನಂತರ ಡಬಲ್ ಆಕ್ಟಿಂಗ್ ಫಿಲಮ್ ಬಂದಿರೋದು ಮಾತ್ರ ಕೃಷ್ಣನ ಅವತಾರ ಸೂಪರ್ ಆಗಿದೆ. ಎಲ್ಲರೂ ಬಂದು ಥಿಯೇಟರ್ಗೆ ಫಿಲಮ್ ನೋಡಿ. ಸಿನಿಮಾ ಮಾತ್ರ ಅಲ್ಟಿಮೇಟ್ ಆಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ. ಜೈ ಡಿಬೋಸ್. ಮೂವಿ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡಿ. ಫಿಲಂ ಚೆನ್ನಾಗಿದೆ. ಎಲ್ಲರೂ ಡಿಬೋಸ್ ಫ್ಯಾನು. ಚೆನ್ನಾಗಿದೆ, ಸೂಪರ್ ಆಗಿದೆ. ಚೆನ್ನಾಗಿದೆ ಸರ್, ಫಿಲಂ ಸೂಪರ್ ಆಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ತುಂಬಾ ಚೆನ್ನಾಗಿದೆ. ನಮ್ಮ ಬಾಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೀಡಿಯಾದವ್ರು ಏನೇ ಮಾಡಿದ್ರು ನಮ್ಮ ಬಾಸ್ನ ತುಳಿಯೋಕ್ಕಾಗಲ್ಲ. ಇದನ್ನ ನೀವು ಟಿವಿಲಿ ಹಾಕ್ಲೇಬೇಕು. ಶೂರಿಂಗ್ಗೆ ತುಂಬಾ ಹೊತ್ತು ರಣ ಹಿಡಿಯಲ್ಲ. ನಾನು ಬರ್ತಾ ಚಿನ್ನ ಅಂತ ಬಂದವ್ರೆ. 100% ಫಿಲಮ್ ಪೈಸಾ ವಸೂಲ್ ಮೂವಿ. ಆದಷ್ಟು ಬೇಗ ಜಲ್ದಿನೂ ಬರ್ತಾರೆ, ಒಳ್ಳೇದಾಗುತ್ತೆ. ಜೈ ಡಿಬೋಸ್ ಅಷ್ಟೇ. ನಮ್ಮ ಬಾಸು ಅನ್ನದಾತ ಅಂತ ಮತ್ತೆ ಪ್ರೂವ್ ಮಾಡೋರೆ. ಎಲ್ಲ ರೀಲ್ಸ್ ಮಾಡೋ ಯುವಕರನ್ನ ಬೆಳೆಸೋರು ಈ ಸಿನಿಮಾದಲ್ಲಿ. ಅದು ಕಂಡ್ರಿ ಅನ್ನದಾತ ಅಂದ್ರೆ ರಿಯಲ್ ಕರ್ನಾಟಕದ ಅನ್ನದಾತ. ಕಲಾವಿದರಿಗೆ ಅನ್ನದಾತ ಅಂದ್ರೆ ನಮ್ ಡಿ ಬಾಸೆ. ಸರ್ ಎಲ್ಲ ಇಷ್ಟ ಆಯ್ತು ಸರ್. ಎಲ್ಲ ಪ್ರತಿಯೊಂದು ಇಷ್ಟ ಆಯ್ತು. ಯಾರು ತೆಗಿಯಂಗಿಲ್ಲ. ಟಿಕೆಟ್ ಪೈಸಾ ವಸೂಲ್. ಕರ್ನಾಟಕದ ಅಧಿಪತಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪನೆ. ಯಾವತ್ತು ಅಧಿಪತಿನೇ. ಸೂರ್ಯಂಗೆ ಜಾಸ್ತಿ ದಿನ ಗ್ರಹಣ ಹಿಡಿಯಲ್ಲ. ಡೆವಿಲ್ ಬಂದಾಯ್ತು, ಇನ್ಯಾವ ಇರಲ್ಲ. ಜೈ ಡಿಬೋಸ್. ಫ್ಯಾಮಿಲಿ ಮೂವಿ. ಎಲ್ಲ ಬಂದ್ಬಿಟ್ಟು ಥಿಯೇಟ್ರಿಗೆ ಬಂದು ವಿಸಿಟ್ ಮಾಡಿ ಫಿಲಮ್ ನೋಡಿ. ಮಸ್ತ್ ಆಗಿದೆ. ರಾಜಕೀಯ ಫಿಲಮ್ ಸರ್. ಮೂವಿ ಮಾತ್ರ ಸಕ್ಕತ್ತಾಗಿದೆ. ರಾಜಕೀಯ, ಲವ್, ಎಂಟರ್ಟೈನಿಂಗು ಪ್ರತಿಯೊಂದು ಮಾತ್ರ ಸಕ್ಕತ್ತಾಗಿದೆ. ಪಾರ್ಟ್ 2 ಬರ್ಬೋದು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಮಸ್ತಾಗಿದೆ ಮೂವಿ ಮಾತ್ರ. ಜನಗಳು ಏನೋ ಹೇಳ್ತಿದ್ರಲ್ಲ ಹಂಗಿದೆ ಹಿಂಗಿದೆ ಮೂವಿ ಹಂಗಿರ್ತದೆ ಅಂತ ಬಂದು ನೋಡಿ ಆಮೇಲೆ ಮಾತಾಡಿ. ಏನಪ್ಪ ಅಲ್ಲಿ ಇಲ್ಲಿ ಏನ್ ನೋಡ್ತಿದ್ಯಾ? ಇಲ್ಲಿ ನೋಡು, ನಮ್ಮ ಬಾಸ್ ಮಕ್ಕಳು ಕಳೆ ನೋಡು. ಬನ್ನಿ ಡೆವಿಲ್ ಮೂವಿ ನೋಡಿ, ಆಮೇಲೆ ಗೊತ್ತಾಗುತ್ತೆ. ನಾನು ಬರ್ತಾ ಇದ್ದೀನಿ ಚಿನ್ನ ಅಂತ ಹೇಳಿದ್ದು ಮಾತು ನಿಜ ಆಗೋಯ್ತು ಇವತ್ತು. ಯಾರು ಆ ಮಾತು ಈ ಮಾತು ಈಗೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಬಂದು ಥಿಯೇಟ್ರಲ್ಲೇ ಮೂವಿ ನೋಡಿ. ಆಲ್ ದ ಬೆಸ್ಟ್ ಹೇಳಕ್ಕೆ ಒಂದೇ ಇಷ್ಟಪಡ್ತೀವಿ. ತುಂಬ ದಿವಸ ಆದ್ಮೇಲೆ ವರ್ಷದ ನಂತರ ನಮ್ಮ ಬಾಸ್ನ ಬೆಳ್ಳಿ ಪರದೆ ಮೇಲೆ ನೋಡಿರೋದು. ಆಲ್ ದ ಬೆಸ್ಟ್ ಡೆವಿಲ್. ನೋಡಿದ್ರಲ್ಲ, ಇದಿಷ್ಟು ದರ್ಶನ್ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು. ಸಾಕಷ್ಟು ದಿನ ನಾವು ಸಿನಿಮಾಗೋಸ್ಕರ ಕಾಯ್ತಾ ಇದ್ವಿ. ಇದೀಗ ಸಿನಿಮಾವನ್ನು ನಾವು ಕಣ್ತುಂಬಿಕೊಂಡಿದ್ದೇವೆ. ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದಿದ್ದಕ್ಕಿಂತ ತುಂಬಾ ಚೆನ್ನಾಗಿದೆ ಸಿನಿಮಾ. ಇನ್ನಷ್ಟು ದಿನ ಸಿನಿಮಾ ಚೆನ್ನಾಗಿ ಓಡ್ಲಿ ಅಂದ್ರೆ ಎಲ್ಲ ಅಭಿಮಾನಿಗಳು ಬಂದು ನೋಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಾಬಾಜ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.